ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ಜೈಲ್ ಪಾಲಾಗಿದ್ದಾರೆ. A2 ಆರೋಪಿಯಾಗಿ ಜೈಲ್ ಸೇರಿರುವಂತಹ ದರ್ಶನ್ ಅವರಿಗೆ ಸಾಕಷ್ಟು ಕಂಟಕಗಳಿತ್ತು. ಅದರಲ್ಲೂ ಮುಖ್ಯವಾಗಿ ಶನಿ ಕಾಟ ಇದ್ದಿದ್ರಿಂದಲೇ ಇಷ್ಟೆಲ್ಲ ಜೀವನದಲ್ಲಿ ದೊಡ್ಡ ಸಂಕಷ್ಟ ಎದುರಾಯಿತು. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ 2016ರ ವೇಳೆಗೆ ತುಂಬಾ ಫೇಮಸ್ ಆಗಿರುವಂತಹ ಅಮ್ಮಾಜಿ ಅವರು ಪಾಂಡೆ ಅವರು ಈ ಒಂದು ಮಾತನ್ನ ಹೇಳಿದರು, ಕಾರ್ ಕ್ರ್ಯಾಶ್ ಆಗುತ್ತೆ ಅಂತ ಹೇಳಿ. ಅಮ್ಮಾಜಿಯವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ ಯಾವ ರೀತಿಯ ಸೂಚನೆಗಳನ್ನು ಆ ಹೊತ್ತಿನಲ್ಲಿ ಕೊಟ್ಟಿದ್ರು ಅಂತ. ಅಮ್ಮಾಜಿ, ದರ್ಶನ್ ಅವರು ಕಾರ್ ಕ್ರ್ಯಾಶ್ ಆದಂತಹ ಸಂದರ್ಭದಲ್ಲಿ ನೀವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ರಾ ಅಂತ ಹೇಳಿದ್ರ, ಇದು ಹೇಗಾಯಿತು ಕಮ್ಯುನಿಕೇಷನ್ನು? ಆ ಘಟನೆಗಳನ್ನು ನೆನಪು ಮಾಡ್ಕೊಳ್ಬೋದಾ ಅಂತ? ಖಂಡಿತ. ಇದೇನಾಯಿತು, ಅವರ ಸ್ನೇಹಿತ ಒಬ್ಬ ನನ್ನ ಮನೆಗೆ ಬರ್ತಾ ಇದ್ದ. ಆ ಹುಡುಗ ಅವ್ರದ್ದೇ ಆದ ಸ್ವಂತ ಪ್ರಾಬ್ಲಮ್ಸ್ ಜೊತೆಗೆ ಸ್ವಲ್ಪ ಸಲಿಗೆ ಬೆಳೆದಾಗ ದರ್ಶನ್ ವಿಚಾರ ಹೇಳ್ತು. ನನಗೆ ದರ್ಶನ್ಗೆ ಬಹಳ ಮುಂಚೆನೇ ಮೀಟ್ ಮಾಡಬೇಕು ಅಂತ ಅವನ ಒಬ್ಬ ಅಭಿಮಾನಿಯಿಂದ ನಾನು ಕೇಳಿದ್ದೆ, ದರ್ಶನ್ ಅವ್ರಿಗೆ ನಾನು ಮೀಟ್ ಮಾಡಿಸು ಮಗನೆ ಅಂತ. ಅವನು ಹೇಳಿದ, ಅಮ್ಮ ನೀವು ಯಾರಿಗೂ ಮೀಟ್ ಮಾಡ್ಬೇಕಂತ ಕೇಳಲ್ಲ, ಅಂಥದ್ರಲ್ಲಿ ನೀವು ಅವ್ರಿಗೆ ಮೀಟ್ ಮಾಡ್ತೀನಿ ಅಂತ ಕೇಳ್ತಿದ್ರಲ್ಲ ಯಾಕೆ ಅಂದಾಗ ಅವನಿಗೆ ನಾನೇನೂ ಹೇಳಿರಲಿಲ್ಲ. ಆದರೆ ಅವರಿಗೆ ಮೀಟ್ ಮಾಡಬೇಕಂತ ನನಗೆ ಸೂಚನೆ ಬಂದಿದ್ದು ಯಾವಾಗ ಅಂದರೆ, ಅವರೊಂದು ಕಪ್ಪುದು ಒಂದು ಪಕ್ಷಿ ದತ್ತು ತೊಗೊಂಡಿದ್ರು. ಅದಕ್ಕೇನಂತಾರೆ ನಂಗೆ ಅದು ಇಂಗ್ಲೀಷ್ ಹೆಸರು ಬರಲ್ಲ, ಒಟ್ಟು ಒಂದು ಆಸ್ಟ್ರಿಚ್ ಥರದ್ದು ಒಂದು ಕಪ್ಪು ಪಕ್ಷಿನ ಅವ್ರು ದತ್ತಕ್ಕೆ ತೊಗೊಂಡು ಅದು ಟಿ ವಿಯಲ್ಲಿ ತೋರಿಸಿದಾಗ ಆ ವ್ಯಕ್ತಿಯ ಹಿಂದೆ ನನಗೆ ಸಾವಿನ ಛಾಯೆ ಕಂಡಿತ್ತು. ಈಗ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಾಗ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ, ಇವಾಗ ಹೇಳ್ತಾ ಇದ್ದಾರೆ ಬೋಗಸ್ಸು ಅಂತ. ಅದು ಅನುಭವ ಆದವರಿಗೆ ಗೊತ್ತಿರುತ್ತೆ. ಆ್ಯಂಡ್ ಮೋರ್ ಓವರ್ ಅವರು ಬಂದಾಗ, ಅಂದರೆ ಆ ಛಾಯೆ ಕಂಡಾಗ ನಾನು ಮೀಟ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೆ. ಆ ಸಮಯಕ್ಕೆ ಅವರ ಸ್ನೇಹಿತ ಬಂದಾಗ ದರ್ಶನ್ ವಿಚಾರ ಆಯ್ತದಾಗ ನಾನು ಹೇಳಿದೆ, ದರ್ಶನ್ ನಿನಗೆ ಕ್ಲೋಸ್ ಇದ್ದಾರಾ, ನಾನು ಅವ್ರ ಬಗ್ಗೆ ಕೆಲವ್ದು ಹೇಳ್ಬಹುದಾ ಅಂತ. ಕೆಲವೊಂದು ವಿಚಾರ ಹೇಳಿದಾಗ ಅವ್ರಿಗೆ ನಾನು ನೋಡಿಲ್ಲ, ದರ್ಶನ್ಗೆ ಮೀಟ್ ಮಾಡಿಲ್ಲ ನೇರವಾಗಿ, ಅವರ ಮನೆಯ ಒಳಗಿನ ಕೆಲವೊಂದು ವಸ್ತುಗಳ ವಿಚಾರವನ್ನು ಹೇಳಿದಾಗ ಅವರ ಸ್ನೇಹಿತನಿಗೆ ನಂಬಿಕೆ ಬಂದು ಅವ್ರಿಗೆ ತಕ್ಷಣ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸಣ್ಣ ಪುಟ್ಟ ಪರಿಹಾರಗಳನ್ನು ನಾನು ಕೊಟ್ಟೆ, ದರ್ಶನ್ ಅವರಿಗೆ ಕೊಟ್ಟೆ. ತದನಂತರ ಹೀಗೆ ಒಂದು 2 ದಿನ 3 ದಿನ ಈ ಥರ ಗ್ಯಾಪಲ್ಲಿ ದಸರಾ ಹತ್ತಿರ ಬಂದಾಗ ಅವ್ರು ಕಾರ್ ರೇಸಿಗೆ ಹೋಗ್ತಾರಂತೆ ಅನ್ನುವ ವಿಚಾರ ಬಂದಾಗ ತಕ್ಷಣ ನನಗೆ ಫೋಟೋ ತೋರಿಸು ಅಂದೆ. ಯಾಕಂದರೆ ನನಗೆ ಅವರ ಬೆನ್ನ ಹಿಂದೆ ಸಾವಿನ ಛಾಯೆ ಕಂಡಿದ್ದಕ್ಕೆ ಅವರ ಕಾರಿನ ಫೋಟೋ ನೋಡಬೇಕು ಅಂತ ನಾನು ಇಷ್ಟಪಟ್ಟೆ. ಫೋಟೋ ತೋರಿಸಿದಾಗ ಕ್ಲಿಯರ್ ಕಟ್ಟಾಗಿ ನನಗೆ ದೇವಿಯ ಅನುಗ್ರಹದಿಂದ ಗೊತ್ತಾಗಿದ್ದೇನೆಂದರೆ, ಈ ರೇಸಲ್ಲಿ ಅವರು ಹೋದರೆ ವಾಪಸ್ ಬರಲ್ಲ ಅನ್ನುವಂಥ ವಿಚಾರ ಗೊತ್ತಾಯಿತು. ಅಂದರೆ ಆ ಒಂದು ದೊಡ್ಡ ಕಂಟಕ ಇದೆ ಅನ್ನುವ ವಿಚಾರ ಗೊತ್ತಾದಾಗ ನಾನು ಆ ಹುಡುಗನಿಗೆ ಹೇಳಿದೆ, ನಿನ್ನ ಸ್ನೇಹಿತನಿಗೆ ಹೇಳು ಈ ಕಾರ್ ರೇಸಿಗೆ ಹೋಗಬೇಡ ಅಂತ. ಅಲ್ಲಿ ತನಕ ಸಾಕಷ್ಟು ಅದು ಬೇಡ, ಇದು ಬೇಡ, ಆ ಪ್ರಾಣಿ ಬೇಡ, ಈ ಪ್ರಾಣಿ ಬೇಡ ಅನ್ನುವ ಚಿಂತನೆಯನ್ನು ಅವ್ರಿಗೆ ಹೇಳಿರೋದ್ರಿಂದ, ಅಮ್ಮ ನೀವೆಲ್ಲ ಪ್ರಾಣಿಗಳ ಬಗ್ಗೆನೂ ಹೇಳಿದ್ರಿ, ಅದು ಬೇಡ ಇದು ಬೇಡ ಅಂತ ಅವ್ರು ಅದನ್ನು ಒಪ್ಕೊಂಡ್ರು. ಇವಾಗ ಇದನ್ನೂ ಹೇಳಿದ್ರೆ ಅವ್ರು ಒಪ್ಕೊಳ್ಳಲ್ಲ, ಹಾಗಾಗಿ ಹೇಳೋದು ಕಷ್ಟ ಆಗತ್ತೆ ಅಂದರು. ಹೋಗಲೇಬೇಕು ಅಂದಾಗ ಹಾಗೆ ಇಲ್ಲ ಅವ್ರು ಹೋಗ್ತಾರಂತೆ ಅಂದರು. ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ನಾನು ಅವರ ಸ್ನೇಹಿತನಿಗೆ ಒಂದು ಮಾತು ಹೇಳಿದೆ, ನಾನು ಭಗವಂತನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹಣೆ ಬರೀಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಸಣ್ಣ ಪುಟ್ಟ ತಿದ್ದುಪಡಿಗಳನ್ನು ಮಾಡುವ ಶಕ್ತಿ ಗುರುಗಳಿಗಿರುತ್ತೆ. ಅದನ್ನು ನಾನು ಪ್ರಯತ್ನ ಪಡ್ತೀನಿ. ಏನು ಅಂದರೆ, ದೊಡ್ಡ ಅಪಘಾತ ಆಗೋದು ಚಿಕ್ಕ ಅಪಘಾತದಲ್ಲಿ ಪಾರಾಗುವಂಥದ್ದು. ಅಪಘಾತನೇ ತಪ್ಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಂಟಕ ಅನ್ನೋದು ಅದು ಕಂಟಕನೇ, ಗಂಡಾಂತರವೇ. ಚಿಕ್ಕದ್ರಲ್ಲಿ ಹೋಗೋ ಥರ ಪ್ರಯತ್ನ ಪಡ್ತೀನಿ ಅಂತ, ಎನರ್ಜಿ ಪಾಸ್ ಮಾಡ್ತೀನಿ ಮಗ ಅಂತ ಅವ್ರ ಸ್ನೇಹಿತನಿಗೆ ಹೇಳಿದ ನಂತರ ವಿತಿನ್ ಎ ವೀಕ್ ಅವ್ರಿಗೆ ಅಪಘಾತ ಆಯಿತು. ಆವಾಗ ಒಂದು ಕೈಗೆಲ್ಲ ಅದು ಕಡ್ಗ ಹಾಕಿದ್ದೆಲ್ಲ ಒಳಗೆ ಹೊಕ್ಕೊಳ್ತು, ಅವ್ರಿಗೆ ಆಪ್ರೇಷನ್ ಆಯಿತು. ಆ ಸಂದರ್ಭದಲ್ಲಿ ಆಪ್ರೇಷನ್ ಆದಮೇಲೆ ಅವರು ಮಾತಾಡಿದ್ರು ನನ್ನ ಜೊತೆ. ದರ್ಶನ್ ಅವ್ರ ಸ್ನೇಹಿತ ಹೋದಾಗ ಈ ಥರ ಅಮ್ಮಾಜಿ ಮೊದಲೇ ಹೇಳಿದರು ಅಂತ ಅದನ್ನು ಅಲ್ಲಿ ಬಹಿರಂಗಪಡಿಸಿದಾಗ ಅವರು ಸರಿ ಹಾಗಿದ್ರೆ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಹತ್ರ ಮಾತಾಡಿದ ಸಂದರ್ಭದಲ್ಲಿ ಫೋನಲ್ಲೇ ಹಾಸ್ಪಿಟಲಿಂದಾನೆ, ಅದ್ಯಾವುದು ಕೊಲಂಬಿಯಾ ಮೈಸೂರಿಂದ ಹಾಸ್ಪಿಟ್ಲಿಂದ. ಆವಾಗ ನಾನು ಹೇಳಿದೆ, ನೋಡಿ ಮಗನೇ ಈ ಥರ ಹುಷಾರಾಗಿರಿ, ಏನೂ ಆಗಲ್ಲ, ಒಳ್ಳೆಯದಾಗತ್ತೆ ಅಂತ ಅಂದ್ಬಿಟ್ಟು ಸಮ್ ಎನರ್ಜೀಸ್ ಪಾಸ್ ಮಾಡೋದು. ನನ್ನದೇ ಆದ ರೀತಿಯಲ್ಲಿ ನಾನೊಂದು ವಿದ್ಯೆಗಳನ್ನು ಕಲ್ತಿರೋದ್ರಿಂದ ಆ ನೋವನ್ನು ಕಡಿಮೆ ಮಾಡಲಿಕ್ಕೆ ಏನು ಬೇಕು ನನ್ನ ಪ್ರಯತ್ನವನ್ನು ನಾನು ಮಾಡಿದೆ. ಆವಾಗ ಅವರೇನೆ ವಾಲಂಟಿಯರ್ ಆಗಿ ಯಾವತ್ತು ಡಿಸ್ಚಾರ್ಜ್ ಮಾಡಿಸ್ಕೊಳ್ಬೇಕು, ಯಾವ ದಿನ ಒಳ್ಳೆಯದು ಅನ್ನುವ ಪ್ರಸ್ತಾಪ ಮಾಡಿದ್ರು. ಯಾರು? ದರ್ಶನ್. ಆವಾಗ ನಾನು ಹೇಳಿದೆ, ಶನಿವಾರ ಡಿಸ್ಚಾರ್ಜ್ ಆಗಿ
ಯಾಕಂದರೆ ಶನಿಯ ದೋಷದಿಂದನೇ ಬೋನ್ ಬ್ರೇಕ್ ಆಗಿದೆ, ಅವನ ಕೃಪಾ ಕಟಾಕ್ಷದಿಂದನೇ ಹೊರಗೆ ಬರಲಿ ಅನ್ನುವ ಚಿಂತನೆಯಲ್ಲಿ ಶನಿವಾರ ಬನ್ನಿ ಹೊರಗೆ ಅಂತ ಅಂದೆ. ಅವರು ಅದೇ ಥರ ಬಂದರು. ಬಂದ ನಂತರ ನಮ್ಮ ಮನೆಗೆ ಬಂದು ಅವರು ಅದೇ ತೊಂದರೆನ ಹೇಳ್ಕೊಂಡಿದ್ದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಆ ಸಮಯದಲ್ಲಿ ಒಂದು ಫೋಟೋ ತೆಗೆಸ್ಕೊಂಡ್ವಿ, ಅದು ವೈರಲ್ ಆಯಿತು. ಅದು ವೈರಲ್ ಆದಾಗ ಅವರು ಬೇರೆ ರೀತಿಯಲ್ಲಿ ಚಿಂತನೆಯನ್ನು ಮಾಡಿದ್ರು. ಹಾಗಾಗಿ ನಾನು ಈ ಒಂದು ಏನು ಇವಾಗ ಅವಘಡ ನಡೆದಿದೆ ಅದರ ಬಗ್ಗೆ ಆಗಲಿ, ಅಥವಾ ಮಧ್ಯೆ ಅವರಿಗೆ ಇರುವ ಗಂಡಾಂತರಗಳು, ಸಣ್ಣ ಪುಟ್ಟ ತೊಂದರೆಗಳು, ಸಣ್ಣ ಪುಟ್ಟ ಇಶ್ಯೂಸ್ ಅಂತ ಹೇಳ್ತೀರಾ, ಏನು ನೀವು ವರೀಸ್ ಅಂತೀರ, ಅದನ್ನು ನಾನು ಹೇಳಲಿಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ವ್ಯಕ್ತಿ ನನ್ನಲ್ಲಿ ಬಂದು ನನಗೇನಾದರೂ ತೊಂದರೆ ಇದೆಯಾ, ಅಥವಾ ತೊಂದರೆ ಆದರೆ ಈ ತೊಂದರೆಗೆ ಪರಿಹಾರ ಇದೆಯಾ ಅಂದರೆ ನಾನು ಹೇಳಬಲ್ಲೆ. ನಾನಾಗಿ ನಾನು ಮೇಲ್ಬಿದ್ದು ಹೇಳುವ ಪ್ರವೃತ್ತಿ ನಂದಲ್ಲ. ಈ ಮೊದಲು ನಾನು ಹೇಳ್ತಾ ಇರ್ತೀನಿ, ನನ್ನಲ್ಲಿ ಬಂದವರಿಗೆ ಮಾತ್ರ ನಾನು ದೇವಿಯ ಅನುಗ್ರಹದ ಒಂದು ಆಶೀರ್ವಾದವನ್ನು ತಲುಪಿಸಬಲ್ಲೆ. ನಾನೊಂದು ಏಜೆಂಟ್, ನಾನು ದೇವರಲ್ಲ. ಆದರೆ ಸಾಕಷ್ಟು ಒಂದು 50 ವರ್ಷದಿಂದ ವಿದ್ಯೆಗಳನ್ನು ಕಲ್ತಿರೋದ್ರಿಂದ ಆ ಒಂದು ಹಿಡಿತ ಅಂತೀವಿ, ಮಾತಿನ ಹಿಡಿತ, ವಿದ್ಯೆಯ ಹಿಡಿತ, ಅದೆರಡೂ ಇರೋದ್ರಿಂದ ಮುಂದಾಗುವ ಸೂಚನೆಗಳು ಕಂಡಾಗ ಅದು ಏನು ನನ್ನ ಹತ್ತಿರದವರು ಅಥವಾ ನನ್ನ ಲಿಂಕಲ್ಲಿದ್ದರೆ ಅವರಿಗೆ ಅದನ್ನು ತಿಳಿಸ್ತೀನಿ, ಈ ಥರ ಇದೇ ಹುಷಾರಾಗಿರಿ ಅಂತ. ಈ ವಿಚಾರದಲ್ಲಿ ಏನಾಯಿತು, ಆಮೇಲೆ ಅವ್ರು ಡಿಸ್ಕನೆಕ್ಟ್ ಆಗಿಬಿಟ್ರು. ಹಾಗಾಗಿ ಈ ರೇಣುಕಾಸ್ವಾಮಿ ದುರಂತ ಇವಾಗ ನಾವು ನೋಡ್ತಾ ಇದ್ದೀವಿ. ಪಾಪ ಇದೆಲ್ಲ ನಾವು ವ್ಯಥೆ ಆಗತ್ತೆ. ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ವಲ್ಲ ಅನ್ನಿಸ್ಕೊಂಡ್ಬಿಟ್ರಲ್ಲ ಅನ್ನೋ ಚಿಂತೆ ಬರುತ್ತೆ ಅಷ್ಟೇ. ಅಮರ್ಜಿ, ಅಂದರೆ ಈ 2016 18 ಘಟನೆ, ಆ ಸಮಯದಲ್ಲೇ ಹಾಗಿದ್ರೆ ದರ್ಶನ್ ಅವರಿಗೆ ಶನಿಕಾಟ ಇತ್ತ, ಅದರಿಂದನೇ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ದಂಥದ್ದ? ಪೂಜೆಗೇನಾದರೂ ಆ ಟೈಮ್ನಲ್ಲಿ ನೀವು ಹೇಳಿದ್ರಾ, ಈ ಥರದ್ದೇನಾದರೂ ಶಾಂತಿ ಮಾಡಿಸ್ಬೇಕು, ಈ ಥರ ಹೋಮ ಮಾಡಿಸ್ಬೇಕು ಅಂತ ಏನಾದರೂ ಅವರಿಗೆ ಸಲಹೆಗಳನ್ನು ಕೊಟ್ಟಿದ್ರಾ? ಇಲ್ಲ, ನಾನು ಅವ್ರ ಜಾತಕ ನೋಡಿಲ್ಲ. ಜನರಲ್ ಆಗಿ ನಾನು ಮತ್ತೆ ಅವ್ರು ಬಂದಿದ್ದು ಅವ್ರ ಸ್ನೇಹಿತನ, ಅವ್ರು ಸ್ವಂತವಾಗಿ ಬಂದೇ ಇಲ್ಲ ನನ್ನ ಹತ್ರ. ಒಂದು ಸರ್ತಿ ಮಾತ್ರ ಹಾಸ್ಪಿಟಲಿಂದ ಹೊರಗೆ ಬಂದಾಗ ಬಂದು ಹೋದದ್ದು ಅಷ್ಟೇ, ಬಿಟ್ಟರೆ ತದನಂತರ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ. ಆದರೆ ಯಾವಾಗ ಒಂದು ಗಣ್ಯ ವ್ಯಕ್ತಿ ಅಥವಾ ಹೆಸರಾಂತ ವ್ಯಕ್ತಿ ಅವರ ಸಾವು ಛಾಯೆ ಕಾಣಿಸಿತ್ತಲ್ಲ, ತದನಂತರ ಆದಂತಹ ಒಂದು ದುರಂತ, ವಾಹನ ದುರ್ಘಟನೆಗಳು, ಯಾವುದೇ ಒಂದು ವಾಹನ ಅಂದಾಗ ಅದು ಶನಿಗೆ ರಿಲೇಟ್ ಮಾಡುತ್ತೆ, ಕಬ್ಬಿಣ, ಆಯಿತಾ? ಅದನ್ನು ನಾನು ನೋಡಿದಾಗ ಆ ವಾಹನದ ಮೇಲೆ ಬಂದಂಥ ಬಣ್ಣಗಳು, ಆ ಬಣ್ಣಗಳು ಕೂಡ ಒಂದಕ್ಕೊಂದು ಅವರು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಸಮ್ ರೆಡ್, ಬ್ಲೂ, ವೈಟ್, ಈ ಥರ ಏನೋ ಪಟ್ಟೆ ರೇಸ್ ಕಾರಿಗಿರುತ್ತಲ್ಲ ಒಂಥರ ಡೆಕೋರೇಟಿವ್, ಅದಿತ್ತು. ಅದು ಕೂಡ ಅಲ್ಲಿ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಆ ಕಾರ್ ನೋಡಿದಾಗಲೂ ನನಗೆ ಅವನ ಶನಿದೇವನ ಒಂದು ಕಣ್ಣಿದೆ ಅದ್ರ ಮೇಲೆ ಅನ್ನುವ ಫೀಲ್ ಆಯಿತು. ಯಾಕಂದ್ರೆ ನಾವೆಲ್ಲ ನಿಸ್ವಾರ್ಥವಾಗಿ ಸಾಧನೆಯಲ್ಲಿ ತೊಡಗಿಸ್ಕೊಂಡವರು. ನಾನು 1ನೇ ಕ್ಲಾಸು ಓದಿಲ್ಲ, ಆದರೆ 50 ವರ್ಷದಿಂದ ನಾನು ಮಹಾಕಾಳಿ ಮತ್ತು ಹನುಮ ಮತ್ತು ಶಿವನ ಉಪಾಸನೆಯನ್ನು ಮಾಡ್ತಾ ಇರೋವಂಥದ್ದು. ಹಾಗಾಗಿ ಅದು ಗೋಚರ ಆಯಿತು. ಆ ಸಂದರ್ಭದಲ್ಲಿ ನಾನು ಅವರಿಗೆ ಜಾತಕ ವಿಚಾರ